ನನ್ನ ಗೆಳತಿ ಅಣ್ಣನಾದವನು ಹೀಗೂ ಮಾಡಬಹುದಾ? ಗೆಳೆಯರೇ, ನನ್ನ ಹೆಸರು ಭಾಗ್ಯಶ್ರೀ, ನನ್ನ ಊರು ಶಿರ್ಸಿ. ಗೆಳತಿ ಒಬ್ಬಳು ಇದ್ದಳು, ಅವಳು ಹೆಸರು ರಾಜಶ್ರೀ. ಅವಳು ನಾನು ತುಂಬಾ ಕ್ಲೋಸ್ ಆಗಿದ್ದೀವಿ, ಫ್ರೆಂಡ್ಸ. ದಿನಾಲೂ ಇಬ್ಬರೂ ಕೂಡೆ ಕಾಲೇಜಿಗೆ ಹೋಗ್ತಿದ್ವಿ. ಮನೆಯಲ್ಲಿ ಕೂಡೆ ತಿರುಗಾಡುತ್ತಿದ್ದಿವಿ ಗೆಳೆಯರೇ. ಒಮ್ಮೊಮ್ಮೆ ಇಬ್ಬರೂ ನಮ್ಮ ಮನೆಯಲ್ಲೇ ಊಟ ಮಾಡುತ್ತಿದ್ದವಿ, ಒಮ್ಮೊಮ್ಮೆ ಅವಳ ಮನೆಯಲ್ಲೇ ಊಟ ಮಾಡುತ್ತಿದ್ವಿ ಗೆಳೆಯರೇ. ಇಷ್ಟು ಪ್ರೀತಿ ಇದ್ವಿ. ಹಾಗೆ ಒಂದು ದಿನ ನನ್ನ ಗೆಳತಿಯ ತಾಯಿ ಊರಲ್ಲಿ ಜಾತ್ರೆ ಇತ್ತು. ಹಾಗಾಗಿ ನನ್ನ ಗೆಳತಿ ನನ್ನನ್ನು ಕೂಡ ಆ ಜಾತ್ರೆಗೆ ಕರ್ಕೊಂಡು ಹೋಗಿದ್ದಳು ಗೆಳೆಯರೇ. ನೋಡೋಕೆ ತುಂಬಾ ದೊಡ್ಡ ಜನ ಜಾತ್ರೆನೇ ಕೂಡಿತ್ತು. ನಾನು ನನ್ನ ಗೆಳತಿ ಕೂಡಿ ಜಾತ್ರೆಯೊಳಗೆ ಹೋಗಿದ್ವಿ. ಆಗ ಟೈಮ್ ರಾತ್ರಿ 8 ಗಂಟೆಯಾಗಿತ್ತು ಅನ್ಸುತ್ತೆ. ಹಾಗಾಗಿ ಇಬ್ಬರು ಇದ್ವಿ. ಅಷ್ಟರಲ್ಲಿ ನನ್ನ ಗೆಳತಿ ಅಣ್ಣ ಕೂಡ ಬಂದನು. ಆಗ 3 ಜನ ಒಟ್ಟಿಗೆ ಜಾತ್ರೆಯಲ್ಲಿ ಹೋದೇವ. ಇಲ್ಲಿ ವಿಷಯವೇನೆಂದರೆ, ನಾನಂತೂ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೆ ಫ್ರೆಂಡ್ಸ. ತುಂಬಾ ಜನ ನನ್ನನ್ನೇ ನೋಡುತ್ತಿದ್ದರು ಗೆಳೆಯರೇ. ಅವರಷ್ಟೇ ಅಲ್ಲದೆ ನನ್ನ ಗೆಳತಿ ಅಣ್ಣ ಕೂಡ ನನ್ನನ್ನೇ ಕದ್ದು ಕದ್ದು ನೋಡುತ್ತಿದ್ದ. ಅದು ನನಗೆ ಚೆನ್ನಾಗೆ ಗೊತ್ತಾಗಿತ್ತು. ಆದರೂ ಅವನು ನೋಡುವ ನೋಟದಲ್ಲಿ ಏನೋ ಒಂದು ವಿಶೇಷ ಅಡಗಿತ್ತು ಅನ್ಸುತ್ತೆ ಫ್ರೆಂಡ್ಸ. ಅದು ನನಗೂ ಖುಷಿ ಅನಿಸುತ್ತಿತ್ತು ಗೆಳೆಯರೇ. ಹಾಗೆ ನನ್ನ ಗೆಳತಿ ಅಣ್ಣ ಐಸ್ ಕ್ರೀಮ್ ಕೊಡಿಸಿದ್ರು. ಆ ಐಸ್ ಕ್ರೀಮ್ ತಿನ್ನುವಷ್ಟರಲ್ಲಿ ಕರೆಂಟ್ ಹೋದ್ವು. ಆ ಕಗ್ಗತ್ತಲಲ್ಲಿ ಏನೂ ಕಾಣಿಸುತ್ತಿರಲಿಲ್ಲ ಗೆಳೆಯರೇ. ಅಷ್ಟರಲ್ಲಿ ನನ್ನ ಗೆಳತಿಯ ಅಣ್ಣ ಐಸ್ ತಂದು ನನ್ನ ಬಾಯೊಳಗೆ ಹಾಕಿದ. ಐಸ್ ತೀದೆ ತಿನ್ನು ಅಂದನು. ನಾನು ತಿನ್ನುತ್ತಿದ್ದೆ. ಇದ್ರೆ ಆ ಐಸ್ ತರ ಇರಲಿಲ್ಲ. ಅದು ಏನಿದೆ ಅಂತ ನನಗೂ ಗೊತ್ತಾಗಿತ್ತು. ಆದರೂ ಆ ಐಸ್ ನಾನು ಚೀಪೀದೆ ಗೆಳೆಯರೇ. ಆ ಐಸ್ ಏನು ಅಂತ ನಿಮಗೆ ಅರ್ಥ ಆಗಿರುತ್ತೆ ಗೆಳೆಯರೇ.